ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ. ಇದು ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ. ಎಲ್ಲರೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ಹಾಕಿರೋದ್ರಿಂದ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಮೊದಲಿಗೆ ತುಪ್ಪ, ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ತರಕಾರಿಗಳು: ಕ್ಯಾರೆಟು, ಈರುಳ್ಳಿ, ಬಟಾಣಿ, ಕೊತ್ತಂಬರಿ, ಪುದೀನ. ಇಷ್ಟೇ ಅಲ್ಲದೆ ನೀವು ಬೇರೆ ತರಕಾರಿ ಕೂಡ ಉಪಯೋಗಿಸ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ರವೆ ಮತ್ತು ನೀರು. ನೀವು ರವೆ ಯಾವ ಪಾತ್ರೆಯಲ್ಲಿ ತಗೊಂಡಿರ್ತೀರೋ ಅಷ್ಟೇ ಅಳತೆಯಲ್ಲಿ 2ರಷ್ಟು ನೀರನ್ನ ನೀವು ತಗೊಳ್ಬೇಕಾಗುತ್ತೆ ಇದಕ್ಕೆ ಮಾಡಲಿಕ್ಕೆ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ನೀವು ತಗೊಂಡಿರುವಂಥ ರವೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಹುರ್ಕೊಂಡು ನಂತರ ಅದನ್ನ ತೆಗೆದಿಟ್ಕೊಳ್ಬೇಕು. ಇದು ತೆಗೆದಿಟ್ಕೊಂಡಾದ ನಂತರ ಅದೇ ಪಾತ್ರೆಯಲ್ಲಿ ನೀವು ಇಟ್ಕೊಂಡು ತಿರ್ಗಾ ತಗೊಂಡಿರುವಂಥ ಎಣ್ಣೆ, ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಟು ನಂತರ ತಗೊಂಡಿರುವಂಥ ಚಕ್ಕೆ, ಲವಂಗ, ಏಲಕ್ಕಿನ ಫಸ್ಟ್ ಹಾಕ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಲೈಟಾಗಿ ಅದನ್ನ ಹಾಕಿ ಹುರಿದಾದ್ಮೇಲೆ ಈರುಳ್ಳಿ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹುರ್ಕೊಳ್ಬೇಕು. ಈ ಹಸಿ ವಾಸನೆ ಎಲ್ಲ ಹೋದ ನಂತರ ನಾವೇನು ತರಕಾರಿ ತೊಗೊಂಡಿರ್ತೀವೋ ಆ ತರಕಾರಿನ ಅದ್ರ ಜೊತೆಗೆ ಹಾಕ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುವಂಥ ಯಾವ ತರಕಾರಿ ಬೇಕಾದ್ರೂ ಬೇಗ ಬೇಯುವಂಥ ತರಕಾರಿನ ಸ್ವಲ್ಪ ತಗೊಳ್ಳಿ. ಯಾಕಂದರೆ ಇದು ನಾವು ತುಂಬ ಹೊತ್ತು ಬೇಯಿಸಲ್ಲ, ಎಣ್ಣೆಯಲ್ಲೇ ಸ್ವಲ್ಪ ಲೈಟಾಗಿ ಬೇಯಿಸೋದ್ರಿಂದ ಬೇಗ ಬೇಯುವಂಥ ತರಕಾರಿನ ನೀವು ತಗೊಳ್ಳಿ. ಇದಕ್ಕೆ ತರಕಾರಿ ಹಾಕಿದ ನಂತರ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ನಂತರ ಕೊತ್ತಂಬರಿ, ಪುದೀನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ ನಂತರ ಹೆಚ್ಚಿಟ್ಕೊಂಡಿರ್ತೀರಲ್ಲ ಟೊಮೊಟೊ, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸಣ್ಣದಿದ್ದರೆ ಒಂದು 3 ತಗೊಳ್ಳಿ, ದಪ್ಪದಿದ್ದರೆ ಒಂದು 1 ಅಥವಾ 1.5 ತಗೊಳ್ಳಿ. ನಂತರ ಅದು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಫುಲ್ ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ನೀವು ಬಂದ್ಬಿಟ್ಟು ಎಷ್ಟು ರವೆ ತಗೊಂಡಿರ್ತೀರ ನೋಡಿರಿ, ಅಷ್ಟೇ ಅಳತೆಯಲ್ಲಿ 2ರಷ್ಟು ನೀರು ತಗೊಳ್ಬೇಕಾಗುತ್ತೆ. ಟೊಮೊಟೊ ಎಲ್ಲ ಫುಲ್ಲು ಚೆನ್ನಾಗಿ ಒಂದು ಸ್ವಲ್ಪ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಅನ್ಸೋವಾಗ ನೀವು ತಗೊಂಡಿರುವ ಸೇಮ್ ಅಳತೆಯಲ್ಲಿ 2ರಷ್ಟು ಫುಲ್ಲಾಗಿ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಕಲಕಿ ಒಂದು ತಟ್ಟೆ ಮುಚ್ಚಿಟ್ಟು ಕುದಿಯುತ್ತಾ ಇರುತ್ತಂಥ ಸಮಯದಲ್ಲಿ ನೀವು ರೋಸ್ಟ್ ಮಾಡಿಟ್ಟಿರ್ತೀರಲ್ವ ರವೆ, ಆ ರವೆನ ಬಂದ್ಬಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ರವೆ ಹಾಕಿ ಚೆನ್ನಾಗಿ ಕಲಕಿದ ನಂತರ ಒಂದು ಪಾತ್ರೆನ ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಬೇಯಲಿಕ್ಕೆ ಬಿಡಿರಿ. ಈಗ ನಮಗೆ ಬೇಕಾಗಿರುವಂಥ ತರಕಾರಿ ಉಪ್ಪಿಟ್ಟು ಸಿದ್ಧವಾಗಿದೆ. ನಿಮಗೆ ಈ ಅಡುಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.